ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನೀವು ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾರೆ, ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಈ ಶ್ರಮ್ ಕಾರ್ಡ್ ಕುರಿತು ಒಂದೊಳ್ಳೆ ಮಾಹಿತಿ ಇದೆ, ಬನ್ನಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ಶ್ರಮ್ ಕಾರ್ಡ್ ಹೊಂದಿರುವ ನೋಂದಾಯಿತ ಕಾರ್ಮಿಕರಿಗೆ ಕೇಂದ್ರ ಸರ್ಕಾರವು ಪ್ರತಿ ತಿಂಗಳು 1,000 ರೂಪಾಯಿ ನೀಡಲಿದ್ದು, ಇದರ ಅಡಿಯಲ್ಲಿ ಫಲಾನುಭವಿಗಳು ಶೀಘ್ರದಲ್ಲೇ ಪ್ರಯೋಜನಗಳನ್ನು ಪಡೆಯಲು ಪ್ರಾರಂಭಿಸಿದ್ದಾರೆ. ನೀವು ಇನ್ನೂ ಈ ಶ್ರಮ್ ಕಾರ್ಡ್ ಹೊಂದಿದ್ದರೆ ಶೀಘ್ರದಲ್ಲೇ ಈ ಶ್ರಮ್ ಕಾರ್ಡ್ ಪಡೆಯಲು ನೀವು ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಸ್ನೇಹಿತರೆ, ಅರ್ಜಿ ಸಲ್ಲಿಸಲು ಬಗ್ಗೆ ಸಂಪೂರ್ಣವಾಗಿ ತಿಳಿಯಲು ವಿಡಿಯೋಯಲ್ಲಿ ಸ್ಕಿಪ್ ಮಾಡದೆ ಪೂರ್ಣವಾಗಿ ನೋಡಿ. ಈ ಶ್ರಮ್ ಕಾರ್ಡ್ ಯೋಜನೆಯ ಉದ್ದೇಶವೇನು? ಕೇಂದ್ರ ಸರ್ಕಾರ ಈ ಶ್ರಮ್ ಕಾರ್ಡ್ ಭತ್ಯೆ ಯೋಜನೆ ಪ್ರಾರಂಭಿಸುವ ಮುಖ್ಯ ಉದ್ದೇಶವೆಂದರೆ ಅಸಂಘಟಿತ ವಲಯದ ಕೆಲಸ ಮಾಡುವ ಕಾರ್ಮಿಕರಿಗೆ ಮತ್ತು ಬಡ ನಾಗರಿಕರಿಗೆ ಆರ್ಥಿಕ ನೆರವು ನೀಡುವ ಮೂಲಕ ಅವರ ಜೀವನ ಮಟ್ಟವನ್ನು ಹೆಚ್ಚಿಸುವುದು. ಇದರ ಅಡಿಯಲ್ಲಿ 1,000 ರೂಪಾಯಿ ಆರ್ಥಿಕ ನೆರವು ನೀಡುವ ಮೂಲಕ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರವು ಆರ್ಥಿಕ ಮುಗ್ಗಟ್ಟಿನಿಂದ ಬಳಸುತ್ತಿರುವ ಬಡ ಜನರಿಗೆ ಸಹಾಯ ಮಾಡಲು ಬಯಸುತ್ತದೆ. ಇದರಿಂದಾಗಿ ಅವರು ಯಾರನ್ನೂ ಅವಲಂಬಿಸದೆ ತಮ್ಮ ಮೂಲಭೂತ ಅಗತ್ಯವನ್ನು ಪೂರೈಸಲು ಸಾಧ್ಯವಾಗುತ್ತದೆ. ಸ್ನೇಹಿತರೆ, ಈ ಶ್ರಮ್ ಕಾರ್ಡ್ ಪ್ರಯೋಜನಗಳು ಮತ್ತು ಅರ್ಹತೆಗಳನ್ನು ಒಂದೊಂದಾಗಿ ನೋಡೋಣ ಬನ್ನಿ. ಮೊದಲನೆಯದು, ಅಸಂಘಟಿತ ವರ್ಗದ ನಾಗರಿಕರು ಈ ಶ್ರಮ್ ಕಾರ್ಡ್ ಮೂಲಕ ಪ್ರತಿ ತಿಂಗಳು 1,000 ರೂಪಾಯಿ ಆರ್ಥಿಕ ನೆರವು ಪಡೆಯುತ್ತಾರೆ. ಎರಡನೇದ್ದು, ನಿಮ್ಮ ಈ ಶ್ರಮ್ ಕಾರ್ಡ್ ಮಾಡಿದ್ದರೆ 60 ವಯಸ್ಸಿನ ನಂತರ ಈ ಕಾರ್ಡ್ ಮೂಲಕ ನೀವು ತಿಂಗಳಿಗೆ 3,000 ರೂಪಾಯಿ ಪಿಂಚಣಿ ಪಡೆಯುತ್ತೀರಿ. ಮೂರನೇದ್ದು, ಈ ಕಾರ್ಡ್ ಮೂಲಕ ನೀವು ವರ್ಷಕ್ಕೆ 2 ಲಕ್ಷ ರೂಪಾಯಿವರೆಗೂ ಆರೋಗ್ಯ ವಿಮೆ ಪ್ರಯೋಜನವನ್ನು ಸಹ ಪಡೆಯುತ್ತೀರಿ. ನಾಲ್ಕನೇದ್ದು, ನಿಮ್ಮ ಈ ಶ್ರಮ್ ಕಾರ್ಡ್ ಮಾಡಿದ್ದರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಶಾಶ್ವತ ಮನೆ ನಿರ್ಮಿಸಲು ನೀವು 1,20,000 ರೂಪಾಯಿ ಆರ್ಥಿಕ ನೆರವು ಸಹಾಯಧನವನ್ನು ಪಡೆಯುತ್ತೀರಿ. ಐದನೇದ್ದು, ಈ ಶ್ರಮ್ ಕಾರ್ಡ್ ಮೂಲಕ ಕಾರ್ಮಿಕರ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ವಿದ್ಯಾರ್ಥಿ ವೇತನವನ್ನು ಸಹ ನೀಡಲಾಗುತ್ತದೆ. ಆರನೇದ್ದು, ಈ ಶ್ರಮ್ ಕಾರ್ಡ್ ಹೊಂದಿರುವವರು ಮರಣದ ಸಂದರ್ಭದಲ್ಲಿ ಕಾರ್ಡ್ ಹೊಂದಿರುವ ಪತ್ನಿ ಈ ಶ್ರಮ್ ಕಾರ್ಡ್ ಭತ್ಯೆಯನ್ನು ಪ್ರಯೋಜನವನ್ನು ಪಡೆಯುತ್ತಾರೆ. ಅದರ ಅಡಿಯಲ್ಲಿ ₹1,500 ಆರ್ಥಿಕ ಸಹಾಯಧನವನ್ನು ನೀಡಲಾಗುತ್ತದೆ. ಏಳನೇದ್ದು, ರಿಕ್ಷಾ ಚಾಲಕರು, ಸೇವಕರು, ನೈರ್ಮಲ್ಯ ಕಾರ್ಮಿಕರು, ಬೀದಿ ವ್ಯಾಪಾರಿಗಳು, ಮೀನುಗಾರರು, ಟೇಲರ್ಗಳು ಮುಂತಾದ ಅಸಂಘಟಿತ ವಲಯದ ಕೆಲಸ ಮಾಡುವ ಕಾರ್ಮಿಕರು ಇದನ್ನು ಪಡೆಯಬಹುದು. ಎಂಟನೇದ್ದು ಹಾಗೂ ಕೊನೆಯದ್ದು, ಬಡತನ ರೇಖೆಗಿಂತ ಕೆಳಗಿರುವ ನೋಂದಾಯಿತ ಕಾರ್ಮಿಕರು ಮಾತ್ರ ಈ ಯೋಜನೆ ಪ್ರಯೋಜನ ಪಡೆಯಬಹುದು. ಸ್ನೇಹಿತರೆ, ಅರ್ಜಿ ಸಲ್ಲಿಸಲು ಅಗತ್ಯ ಇರುವ ದಾಖಲೆಗಳು: ಫಸ್ಟ್ ಆಧಾರ್ ಕಾರ್ಡ್ ಇರಬೇಕು. ಎರಡನೇದ್ದು, ಬ್ಯಾಂಕ್ ಪಾಸ್ಬುಕ್ ಇರಬೇಕು. ಮೂರನೇದ್ದು, ಪಡಿತರ ಚೀಟಿ. ನಾಲ್ಕನೇದ್ದು, ವಿಳಾಸ ಪುರಾವೆ. ಐದನೇದ್ದು, 10ನೇ ತರಗತಿ ಅಂಕಪಟ್ಟಿ. ಆರನೇದ್ದು, ಆದಾಯ ಪ್ರಮಾಣ ಪತ್ರ. ಏಳನೇದ್ದು, ವಯಸ್ಸಿನ ಪ್ರಮಾಣ ಪತ್ರ. ಎಂಟನೇದ್ದು, ಪಾಸ್ಪೋರ್ಟ್ ಗಾತ್ರದ ಫೋಟೋ. 9ನೇದ್ದು, ಮೊಬೈಲ್ ನಂಬರ್. ಸ್ನೇಹಿತರೆ, ಇವೆಲ್ಲ ಅಗತ್ಯ ಇರುವ ದಾಖಲೆಗಳು. ಇವೆಲ್ಲ ದಾಖಲೆಗಳು ನಿಮ್ಮ ಹತ್ರ ಇರಬೇಕು. ಸ್ನೇಹಿತರೆ, ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ನೀವು ಕೇಳಬಹುದು. ಅದಕ್ಕೆ ಉತ್ತರ, ನಿಮ್ಮ ಹತ್ತಿರದ ಆನ್ಲೈನ್ ಸೆಂಟರ್ಗಳಲ್ಲಿ ಹೋಗಿ ನೀವು ಅರ್ಜಿ ಸಲ್ಲಿಸಬಹುದು. ಇಷ್ಟವಾದರೆ ನಾವು ಹೇಳಿದಂಗೆ ಮಾಡಿದ್ರೆ ನೀವು ನಿಮ್ಮ ಮೊಬೈಲ್ನಿಂದನೇ ಅರ್ಜಿ ಸಲ್ಲಿಸಬಹುದು. ಹೇಗೆ ಅಂತ ನೀವು ಕೇಳಬಹುದು. ಅದಕ್ಕೆ ಉತ್ತರ, ಮೊದಲು ನಮ್ಮ ಚಾನಲ್ ಕಮೆಂಟ್ ಬಾಕ್ಸ್ ಅನ್ನು ಓಪನ್ ಮಾಡಿ. ಅದರಲ್ಲಿ ಫಸ್ಟ್ ಕಮೆಂಟ್ ನಲ್ಲೇ ಈ ಶ್ರಮ್ ಕಾರ್ಡ್ ವೆಬ್ಸೈಟ್ ಲಿಂಕ್ ಕೊಟ್ಟಿದೆ, ಅದನ್ನು ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ನೀವು ಅಧಿಕೃತ ವೆಬ್ಸೈಟ್ ತೆರೆದ ನಂತರ ನೀವು ಈ ಶ್ರಮ್ ನೋಂದಣಿ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ವೆಬ್ ಪುಟವನ್ನು ನಿಮ್ಮ ಮುಂದೆ ಕಾಣಿಸಿಕೊಳ್ಳುತ್ತದೆ. ಅದರಲ್ಲಿ ನೀವು ನಿಮ್ಮ ಮೊಬೈಲ್ ಸಂಖ್ಯೆ ಮತ್ತು ನೀಡಿರುವ ಕ್ಯಾಪ್ಚಾ ಕೋಡನ್ನು ನಮೂದಿಸಬೇಕಾಗುತ್ತದೆ. ಈಗ ನೀವು ಮುಂದೆ ನೀಡಲಾದ OTP ಕಳಿಸುವ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಸೆಂಡ್ OTP ಆಯ್ಕೆಯನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆ OTP ಬರುತ್ತದೆ. ಅದನ್ನು ನೀವು OTP ಬಾಕ್ಸ್ನಲ್ಲಿ ನಮೂದಿಸಬೇಕಾಗುತ್ತದೆ. ಈಗ ನಿಮ್ಮ OTP ಪರಿಶೀಲನೆ ಆಗುತ್ತದೆ ಮತ್ತು ಈ ಶ್ರಮ್ ಕಾರ್ಡ್ ಭತ್ಯೆ ಮಾಡಲು ಅರ್ಜಿ ನಮೂದನೆ ತೆರೆಯಲಾಗುತ್ತದೆ. ಈ ನಮೂನೆಯಲ್ಲಿ ಕೆಲವು ವಿವರಗಳನ್ನು ಕೇಳಲಾಗುತ್ತದೆ. ಸ್ನೇಹಿತರೆ, ಯಾವ ವಿವರಗಳನ್ನು ನೋಡೋಣ ಬನ್ನಿ. ಮೊದಲನೇದು, ಬ್ಯಾಂಕ್ ಖಾತೆ ಸಂಖ್ಯೆ. ಎರಡನೇದು, ಪ್ರಸ್ತುತ ಮೊಬೈಲ್ ಸಂಖ್ಯೆ. ಮೂರನೇದು, ಹುಟ್ಟಿದ ದಿನಾಂಕ ಮತ್ತು ಇತ್ಯಾದಿ. ಸ್ನೇಹಿತರೆ, ಈ ವಿವರಗಳನ್ನು ಎಚ್ಚರಿಕೆಯಿಂದ ನಮೂದಿಸಬೇಕು. ಪ್ರಮುಖ ಮಾಹಿತಿಯನ್ನು
ನಮೂದಿಸಿದ ನಂತರ ಅಗತ್ಯ ದಾಖಲೆಗಳನ್ನು ಈ ಪೋರ್ಟಲ್ನಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ. ಈಗ ಅಂತಿಮವಾಗಿ ನೀವು ನೀಡಲಾದ ಸಲ್ಲಿಸಿ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕು. ಅದರ ನಂತರ ಈ ಶ್ರಮ್ ಕಾರ್ಡ್ ಭತ್ಯೆಯ ಅರ್ಜಿ ಪ್ರತಿಕ್ರಿಯೆ ಪೂರ್ಣಗೊಳ್ಳುತ್ತದೆ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಶ್ರಮ್ ಕಾರ್ಡ್ ಮಾಹಿತಿ ಕುರಿತಾಗಿತ್ತು. ನಿಮಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ನಿಮಗೆ ವಿಡಿಯೋ ಬಗ್ಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತು ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.